ನಮಸ್ಕಾರ ರೈತ ಬಾಂಧವರೇ. ಲಕ್ಸುರಿ ಕಾರ್ ತರೋದು ದೊಡ್ಡ ವಿಷಯ ಅಲ್ಲ. ಅದನ್ನ ತಂದ ಮೇಲೆ ಅದಕ್ಕೆ ಸರಿಯಾಗಿರೋ ರೋಡ್ ಮತ್ತೆ ಮೈಲೇಜ್ ಇರೋ ಅಂತ ಎನ್ವಿರಾನ್ಮೆಂಟ್ ಸಿಗ್ಬೇಕಾಗುತ್ತೆ. ಅದೇ ತರ 30 ಲೀಟರ್ ಹಾಲು ಕೊಡೋ ಹೈ ಹೀಲ್ಡ್ ಹಸು ತರೋದು ದೊಡ್ಡ ವಿಷಯ ಅಲ್ಲ. ಆ ಹಸುನ ನಿಮ್ಮೂರಿನ ಕ್ಲೈಮೇಟಿಗೆ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಸಾಧನೆ. ಪಕ್ದೂರವರು ಜಾಸ್ತಿ ಹಾಲು ಕೊಡೋ HF ಹಸು ತಂದಿದ್ದಾರೆ, ಅದನ್ನ ನಾವು ತರ್ತೀವಿ ಅಂತ ತಂದು ಕೈ ಸುಟ್ಕೊಂಡು ಡೈರಿ ಫಾರ್ಮ್ ಕ್ಲೋಸ್ ಮಾಡಿರೋರ್ನ ತುಂಬಾ ನೋಡಿದೀವಿ. ಯಾಕಂದ್ರೆ ಮಂಡ್ಯದಲ್ಲಿ ದಿನಕ್ಕೆ 20 ಲೀಟರ್ ಹಾಲು ಕೊಡೋ ಹಸುನ ನೀವು ಮಲ್ನಾಡಿಗೆ ತಗೊಂಡೋದ್ರೆ ಅದು ಒಂದೇ ವಾರಕ್ಕೆ ಕಾಯಿಲೆ ಬಂದು ಬೀಳುತ್ತೆ. ರೀಸನ್ ಏನು? ಪ್ರಕೃತಿ ಬೇರೆ ಆಗುತ್ತೆ, ಕ್ಲೈಮೇಟ್ ಬೇರೆ ಆಗುತ್ತೆ. ಅದಕ್ಕೆ ಇವತ್ತು ನಾವು ಕರ್ನಾಟಕನ 4 ಮೇಜರ್ ಝೋನ್ಸ್ ಆಗಿ ಡಿವೈಡ್ ಮಾಡಿ ಡಿಸ್ಟ್ರಿಕ್ಟ್ ವೈಸ್ ಇನ್ಫಾರ್ಮೇಶನ್ ನೋಡೋಣ. ನಿಮ್ಮ ಮಣ್ಣಿಗೆ, ನಿಮ್ಮ ವೆದರ್ಗೆ ಯಾವ ಬ್ರೀಡ್ ಬೆಸ್ಟ್? ಇಲ್ಲಿದೆ ಡಾಕ್ಟರ್ಸ್ ರಿಪೋರ್ಟ್, ಬನ್ನಿ ಶುರು ಮಾಡೋಣ. ಮೊದಲಿಗೆ ನಮ್ ಕರ್ನಾಟಕದ ಜಿಯೋಗ್ರಫಿ ಅರ್ಥ ಮಾಡ್ಕೊಳ್ಳೋಣ. ನಮ್ ರಾಜ್ಯ ಬಹಳ ದೊಡ್ಡದು, ವೆದರ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ. ಅದಕ್ಕೆ ನಾವು ಇದನ್ನ 4 ಮೇಜರ್ ಝೋನ್ಸ್ ಆಗಿ ಡಿವೈಡ್ ಮಾಡೋಣ. ಮೊದಲನೇ ಝೋನ್ ಉತ್ತರ ಕರ್ನಾಟಕ. ಇಲ್ಲಿ 40 ರಿಂದ 45 ಡಿಗ್ರಿ ಬಿಸಿಲಿರುತ್ತೆ, ಡ್ರೈ ಕ್ಲೈಮೇಟ್ ಇರುತ್ತೆ, ಮತ್ತೆ ಕಪ್ಪು ಮಣ್ಣು ಇರುತ್ತೆ. ಇಲ್ಲಿ ಫಾರಿನ್ ಬ್ರೀಡ್ಗಳು ಫೇಲ್ ಆಗುತ್ತೆ. ಯಾಕಂದ್ರೆ ಒಂದ್ HF ಹಸು 30 ಲೀಟರ್ ಹಾಲು ಕೊಡ್ಬೇಕು ಒಂದು ದಿನಕ್ಕೆ ಅಂದ್ರೆ ಅದ್ರ ಬಾಡಿ ಒಳಗೆ ಹೀಟರ್ ಆನ್ ಆಗಿರೋ ತರ ಹೀಟ್ ಜನರೇಟ್ ಆಗುತ್ತೆ. ಹೊರಗಡೆ 45 ಡಿಗ್ರಿ ಬಿಸಿಲು, ಒಳಗಡೆ ಹಾಲು ಉತ್ಪತ್ತಿ ಮಾಡೋದಕ್ಕೆ ಹೀಟ್ ಜನರೇಟ್ ಆಗಿರೋ ತರ ಬಿಸಿ. ಇದೆರಡೂ ಸೇರ್ಕೊಂಡು ಹಸುಗೆ ಹೀಟ್ ಸ್ಟ್ರೆಸ್ ಆಗುತ್ತೆ. ಇದಾಯ್ತು ಅಂದ್ರೆ ಹಸು ಹಾಲು ಕೊಡೋದನ್ನ ಕಂಪ್ಲೀಟ್ ಆಗಿ ಡ್ರಾಪ್ ಮಾಡುತ್ತೆ. ಝೋನ್ 2 ಬಯಲ್ಸೀಮೆ. ಇದು ಸಮತಟ್ಟ ಪ್ರದೇಶಗಳು. ಇಲ್ಲಿ ಫ್ಲಾಟ್ ಲ್ಯಾಂಡ್ ಇದೆ, ಕೆನಾಲ್ಗಳು ಮತ್ತೆ ಬೋರ್ವೆಲ್ ನೀರು ಇಲ್ಲಿ ತುಂಬಾ ಜಾಸ್ತಿ ಸಿಗುತ್ತೆ. ಅತಿ ಹೆಚ್ಚು ಹಾಲು ಕೊಡೋ ಹಸುಗಳಿಗೆ ದಿನಕ್ಕೆ 20 ರಿಂದ 30 ಕೆಜಿ ಹಸಿರು ಮೇವು ಬೇಕು. ಇಲ್ಲಿ ನೇಪಿಯರ್ ಹುಲ್ಲು, ಮೆಕ್ಕೆಜೋಳನ ಯಥೇಚ್ಛವಾಗಿ ಬೆಳಿಬಹುದು. ಈ ಜಾಗನ ಹೈಬ್ರಿಡ್ ಹಸುಗಳಿಗೆ ಒಂದು ಡೈರಿ ಸ್ವರ್ಗ ಅಂತಾನೆ ಅನ್ಬೋದು. ಝೋನ್ 3 ಅರೆ ಮಲ್ನಾಡು ರೀಜನ್. ಇದು ಬಯಲು ಸೀಮೆ ಮತ್ತೆ ಮಲ್ನಾಡು ಮಧ್ಯದಲ್ಲಿರೋ ಟ್ರಾನ್ಸಿಷನ್ ಝೋನ್. ಇಲ್ಲಿ ಕ್ಲೈಮೇಟ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾನೆ ಇರುತ್ತೆ. ಅತಿಯಾದ ಬಿಸಿಲು ಕೂಡ ಇರಲ್ಲ, ಅತಿಯಾಗಿ ಮಳೆ ಕೂಡ ಬರಲ್ಲ. ಈ ರೀತಿ ಟೆಂಪರೇಚರ್ ವೇರಿಯೇಷನ್ಸ್ ಆದಾಗ ಹಸುಗಳಿಗೆ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಅದೇ ಕಾರಣಕ್ಕೆ HF ಹಸುಗಳಿಗೆ ಇಲ್ಲಿ ಕೆಚ್ಚಲು ಬಾವು ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. 4ನೇ ಝೋನ್ ಮಲ್ನಾಡ್ ರೀಜನ್. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೊಡಗು ಮತ್ತೆ ಪಶ್ಚಿಮ ಘಟ್ಟಗಳು. ಇಲ್ಲಿ 90% ಹ್ಯುಮಿಡಿಟಿ ಮತ್ತೆ ಜಾರುವಂತ ಬೆಟ್ಟ ಗುಡ್ಡಗಳು ಇರುತ್ತೆ. ಇಲ್ಲಿ ತುಂಬಾ ದೊಡ್ಡ ಬಾಡಿ ಸೈಜ್ ಹಸುಗಳು ತಂದ್ರೆ ಏನಾಗುತ್ತೆ? ಕೆಸರಲ್ಲಿ ಕಾಲ್ ಸಿಗಾಕೊಳ್ಳುತ್ತೆ, ಗೊರ್ಸು ಕೊಳೆಯೋ ರೋಗ ಅಂದ್ರೆ ಫುಟ್ ರಾಟ್ ಅನ್ನೋ ಕಾಯಿಲೆ ಬರುತ್ತೆ. ಇಲ್ಲಿರೋ ಕಾಡುಗಳಲ್ಲಿ ಉಣ್ಣೆಗಳ ಕಾಟ ಜಾಸ್ತಿ. ಉಣ್ಣೆಗಳು ಒಂದ್ಸಲಿ ಕಚ್ಚಿ ಉಣ್ಣೆ ರೋಗ ಬಂತು ಅಂದ್ರೆ 90% ಹಸುಗಳು ಉಳಿಯೋದು ಕಷ್ಟ. ಇವಾಗ ಹೇಳಿ, ಈ 4 ಝೋನ್ಗಳಿಗೂ ಒಂದೇ ಬ್ರೀಡ್ ಹಸು ಸೆಟ್ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಈಗ ನಾನ್ ಕೊಡ್ತಿರೋದು ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್, ಬರ್ದಿಟ್ಕೊಳ್ಳಿ. ಉತ್ತರ ಕರ್ನಾಟಕಕ್ಕೆ ಕಮರ್ಷಿಯಲ್ ಡೈರಿ ಮಾಡಬೇಕು ಅಂತಿದ್ರೆ ಸಾಹಿವಾಲ್ ಮತ್ತೆ ಗಿರ್ ಹಸುಗಳು ನಿಮ್ಗೆ ಬೆಸ್ಟ್ ಚಾಯ್ಸ್. ಇವುಗಳಿಗೆ ಸ್ಕಿನ್ ಲೂಸ್ ಆಗಿರುತ್ತೆ ಮತ್ತೆ ಸ್ವೆಟ್ ಗ್ಲ್ಯಾಂಡ್ ಕೂಡ ತುಂಬಾ ಆಕ್ಟಿವ್ ಆಗಿರುತ್ತೆ. ಬಿಸಿಲು ಎಷ್ಟೇ ಇದ್ರೂ ಹಾಲಿನ ಇಳುವರಿ ಮಾತ್ರ ಕಡಿಮೆ ಆಗಲ್ಲ. ದೇಸಿ ಹಸುಗಳು ಸಾಕ್ಬೇಕು ಅಂದ್ರೆ ದಿಯೋನಿ ಮತ್ತೆ ಕಿಲ್ಲಾರಿ ನಿಮ್ಗೆ ಒಳ್ಳೆ ಆಪ್ಷನ್. ಬಯಲ್ಸೀಮೆಗೆ ಇಲ್ಲಿ ನೀರು ಮತ್ತೆ ಹಸಿರು ಮೇವು ಯಥೇಚ್ಛವಾಗಿ ಸಿಗುತ್ತೆ. ಅದಕ್ಕೆ ಅತಿ ಹೆಚ್ಚು ಹಾಲು ಕೊಡುವಂತ HF ಹಸುಗಳು ಇಲ್ಲಿಗೆ ಬೆಸ್ಟ್. ಹೈಬ್ರಿಡ್ ಹಸುಗಳಿಗೆ ನಾನು ಅವಾಗ್ಲೇ ಹೇಳಿರೋ ತರ ಇದು ಸ್ವರ್ಗ. ಆದ್ರೆ ನಿಮ್ಗೆ ಗಟ್ಟಿ ಹಾಲು ಬೇಕು ಅಂದ್ರೆ ಈ ರೀಜನ್ಗೆ ಹಳ್ಳಿಕಾರೆ ನಂಬರ್ 1. ಅರೆ ಮಲ್ನಾಡ್ ರೀಜನ್. ಈ ರೀಜನ್ ಅಲ್ಲಿ ಟೆಂಪರೇಚರ್ ಫ್ಲಕ್ಚುಯೇಟ್ ಆಗ್ತಿರೋ ಕಾರಣ HF ಸಾಕೋದು ಕಷ್ಟ ಆಗುತ್ತೆ. ಅದಕ್ಕೆ ನಿಮ್ಗೆ ಕ್ರಾಸ್ ಬ್ರೀಡ್ ಜರ್ಸಿ ಹಸುನೇ ಬೆಸ್ಟ್ ಚಾಯ್ಸ್. ಬಿಸಿಲು ಮತ್ತೆ ಮಳೆ ಎರಡನ್ನೂ ತಡೆಯುತ್ತೆ. ನಾಟಿ ಹಸುಗಳಲ್ಲಿ ರೆಡ್ ಸಿಂಧಿ ಒಳ್ಳೆ ಆಪ್ಷನ್. ಮಲ್ನಾಡು ಮತ್ತೆ ಕರಾವಳಿ ಪ್ರದೇಶ, ಇಲ್ಲಿ ಪ್ಯೂರ್ ಬ್ರೀಡ್ ಜರ್ಸಿ ನಿಮ್ಗೆ ಬೆಸ್ಟ್ ಆಪ್ಷನ್. ಇದ್ರ ಸೈಜ್ ಚಿಕ್ಕದಿರುತ್ತೆ ಮತ್ತೆ ಅದ್ರ ಗೊರ್ಸು ಸ್ಟ್ರಾಂಗ್ ಆಗಿರುತ್ತೆ. ಉಣ್ಣೆಗಳು ಕಚ್ಚಿಸ್ಕೊಂಡ್ರು ಅದನ್ನ ತಡೆಯೋ ಅಂತ ಶಕ್ತಿ ಇದಕ್ಕೆ ಜಾಸ್ತಿ ಇರುತ್ತೆ. ನಾಟಿ ಹಸುಗಳಲ್ಲಿ ಮಳೆಯಲ್ಲಿ ನೆನ್ಕೊಂಡೆ ಕಾಡಲ್ಲಿ ಮೇಯೋ ಮಲ್ನಾಡ್ ಗಿಡ್ಡನೇ ಅನ್ಡಿಸ್ಪ್ಯೂಟೆಡ್ ಕ್ವೀನ್. ಈಗ ಡಾಕ್ಟರ್ಸ್ ಟಿಪ್. ತುಂಬಾ ಜನ ಕೇಳ್ತೀರಾ, ಡಾಕ್ಟ್ರೆ ನಾವು ಉತ್ತರ ಕರ್ನಾಟಕದಲ್ಲಿದ್ರು ನಮ್ಗೆ 30 ಲೀಟರ್ ಹಾಲು ಕೊಡುವಂತ HF ಹಸು ಸಾಕು ಅಂತ ಆಸೆ ಇದೆ, ನಮ್ಗೇನಾದ್ರೂ ಸೊಲ್ಯೂಷನ್ ಇದೆಯಾ ಅಂತ. ಅಂತವ್ರಿಗೆ ಇಲ್ಲಿದೆ ಡಾಕ್ಟರ್ಸ್ ಹ್ಯಾಕ್. ಪ್ಯೂರ್ ಬ್ರೀಡ್ ಬದಲು ಕ್ರಾಸ್ ಬ್ರೀಡ್ HF ನ ಬಳಸಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮ್ ಶೆಡ್ ಗಳಲ್ಲಿ ನೀವು ಕೂಲಿಂಗ್ ಸಿಸ್ಟಮ್ ಗಳನ್ನ ಅಳವಡಿಸ್ಕೋಬೇಕು. ಫ್ಯಾನ್ಸ್, ಫಾಗರ್ಸ್ ಅಥವಾ ಮಿಸ್ಟ್ ಸಿಸ್ಟಮ್ ನ ಇನ್ಸ್ಟಾಲ್ ಮಾಡ್ಕೊಂಡು ಇಟ್ಕೊಬೇಕು.
ಕ್ಲೈಮೇಟ್ ನ ಆರ್ಟಿಫಿಷಿಯಲ್ ಆಗಿ ಕಂಟ್ರೋಲ್ ಮಾಡಿದ್ರೆ ಮಾತ್ರ HF ನಿಮ್ಮ ಊರುಗಳಲ್ಲಿ ಪ್ರಾಫಿಟ್ ಕೊಡೋದು. ಇದು ಖರ್ಚಿನ ಕೆಲಸ, ಅದಕ್ಕೆ ಯೋಚನೆ ಮಾಡಿ ಮುಂದುವರಿರಿ. ಈಗ ನಿಮ್ಗೊಂದು ಸಣ್ಣ ಟೆಸ್ಟ್. ಇಲ್ಲಿವರೆಗೂ ವಿಡಿಯೋ ನೋಡಿದೀರಾ ಅಂದ್ರೆ ನಿಮ್ಗೆ ಡೈರಿ ಫಾರ್ಮಿಂಗ್ ನಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಅದಕ್ಕೆ 2 ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ನ ನೀವೇ ಮಾಡಿ. ಮೊದಲನೇ ಕ್ವಶನ್, ನೀವು ಮಲ್ನಾಡಿಗೆ ಒಂದು ಹಸು ತಂದಿದ್ದೀರಾ. ಅಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇದೆ ಅಂತ ಗೊತ್ತು. ಇವಾಗ ಆ ಹಸುಗೆ ಮೊದಲನೇ ಎನಿಮಿ ಯಾರಾಗ್ತಾರೆ? ಕರೆಕ್ಟ್, ಉಣ್ಣೆಗಳು. ಉಣ್ಣೆಗಳಿಂದ ಉಣ್ಣೆ ರೋಗ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಿಮ್ ಹಸುಗಳಲ್ಲಿ ಏನಾದ್ರೂ ಉಣ್ಣೆ ಇತ್ತು ಅಂದ್ರೆ ಉಣ್ಣೆ ನಿವಾರಣೆ ವಿಡಿಯೋನ ಲಿಂಕ್ ಇಲ್ಲಿದೆ, ನೋಡಿ. ಕ್ವಶನ್ 2, ಬಯಲ್ಸೀಮೆಯಲ್ಲಿ HF ಹಸುಗಳನ್ನ ಸಾಕಿದೀರಾ. ಶೆಡ್ ಕ್ಲೀನ್ ಆಗಿಲ್ಲ ಅಂದ್ರೆ ಅದಕ್ಕೆ ಬರುವಂತ ಡೇಂಜರ್ ಕಾಯಿಲೆ ಯಾವುದು? ಕರೆಕ್ಟ್, ಕೆಚ್ಚಲುಬಾವು. ಇದಕ್ಕೆ ₹2 ಯೂಸ್ ಮಾಡಿಕೊಂಡು ಮನೇಲಿರೋ ಪದಾರ್ಥದಿಂದ ಕೆಚ್ಚಲುಬಾವು ಬರೋದಕ್ಕಿಂತ ಮುಂಚೆನೆ ಕೆಚ್ಚಲುಬಾವು ಬರುತ್ತೋ ಇಲ್ವೋ ಅಂತ ಗೊತ್ತಾಗೋದು ಹೇಗೆ ಅನ್ನೋದಕ್ಕೆ ಈ ವಿಡಿಯೋ ಇದೆ, ನೋಡಿ. ರೈತ ಬಾಂಧವರೇ, ಕರೆಕ್ಟ್ ಕ್ಲೈಮೇಟ್ ನಲ್ಲಿ ಕರೆಕ್ಟ್ ಬ್ರೀಡ್ ನ ಸೆಲೆಕ್ಟ್ ಮಾಡಿದ್ರೆ ಡೈರಿ ಬಿಸ್ನೆಸ್ ನಲ್ಲಿ ಲಾಸ್ ಅನ್ನೋ ಮಾತೇ ಇಲ್ಲ. ಈ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನ ನಿಮ್ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಶೇರ್ ಮಾಡಿ, ಎಲ್ಲಾರ್ಗೂ ರೀಚ್ ಆಗ್ಲಿ. ಇವಾಗ ಕಾಮೆಂಟ್ ಸೆಕ್ಷನ್ ಓಪನ್ ಮಾಡಿ. ನೀವು ಯಾವ ಡಿಸ್ಟ್ರಿಕ್ಟ್ ಇಂದ ಬಂದಿದ್ದೀರಾ ಮತ್ತೆ ಇವಾಗ ನಿಮ್ಮ ಹತ್ರ ಯಾವ ಬ್ರೀಡ್ ಹಸು ಇದೆ ಅಂತ ಕಾಮೆಂಟ್ಸ್ ನಲ್ಲಿ ಹೇಳಿ. ನಮ್ ಡೈರಿ ಫ್ಯಾಮಿಲಿ ಎಲ್ಲೆಲ್ಲಿ ಹಬ್ ಇದೆ ಅಂತ ನೋಡೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.